ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವೇದ ಎಜುಕೇಶನ್ ಚಾನಲ್. ಇಂದು ನಾನು ಸಂಖ್ಯಾಶಾಸ್ತ್ರ ಘಟಕದ ಮೇಲೆ ಟಿಇಟಿಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೇನು, ಅದರಲ್ಲಿ ಬರುವಂಥ ದತ್ತಾಂಶ ಅಂದ್ರೇನು, ದತ್ತಾಂಶದ ವಿಧಗಳು ಯಾವುವು, ಆಮೇಲೆ ವ್ಯಾಪ್ತಿ ಅಂದ್ರೇನು, ವರ್ಗಾಂತರ ಗಾತ್ರ ಅಂದ್ರೇನು, ಸರಾಸ ಅಂದ್ರೇನು, ಅದನ್ನ ಹೆಂಗೆ ಕಂಡುಹಿಡಿಯೋದು, ಮಧ್ಯಾಂಕ ಅಂದ್ರೇನು, ಮಧ್ಯಾಂಕವನ್ನು ಹೇಗೆ ಕಂಡುಹಿಡಿಯುವ ವಿಧಾನವನ್ನು ತಿಳಿಸಿದ್ದೀನಿ. ಬಹುಲಕ ಅಂದ್ರೇನು, ಬಹುಲಕನ ಹೇಗೆ ಕಂಡುಹಿಡಿಯೋದು ಅಂತ ಕೂಡ ತಿಳಿಸಿದ್ದೀನಿ. ಜೊತೆಗೆ ಅದರ ಮೇಲಿನ ಸಮಸ್ಯೆಗಳನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇದರ ಮುಂದುವರೆದ ಭಾಗ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ನೋಡಿದ್ರೆ, ಸಂಖ್ಯಾಶಾಸ್ತ್ರ ಘಟಕದ ಮೇಲೆ ಇಲ್ಲಿವರೆಗೂ ಟಿ.ಟಿ. 2014ರಿಂದ 24ರವರೆಗೆ ಕೇಳಿದಂಥ ಪ್ರಶ್ನೆಗಳನ್ನು ಮಾಡ್ತೀನಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದನೇ ಪ್ರಶ್ನೆ, n = 10 ಮತ್ತು ಸರಾಸರಿ 12 ಆದರೆ ಸಿಗ್ಮಾ f(x) ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇದು 2014ರ ಟಿ.ಟಿಯಲ್ಲಿ ಕೇಳಿದಂಥ ಪ್ರಶ್ನೆ ನೋಡ್ರಿ. ಆಪ್ಷನ್ ಎ 120, ಆಪ್ಷನ್ ಬಿ 1200, ಆಪ್ಷನ್ ಸಿ 12, ಆಪ್ಷನ್ ಡಿ 150. ಹಾಗಾದ್ರೆ ಏನೇನು ಕೊಟ್ಟಾರ ಅಂದ್ರೆ ನೋಡಿದ್ರ, n ಕೊಟ್ಟಾರ, n = ಎಷ್ಟು ಕೊಟ್ಟಾರ, 10 ಕೊಟ್ಟಾರ, ಸರಾಸರಿ ಕೊಟ್ಟಾರ, ಮೀನ್ ಸರಾಸರಿ ಎಷ್ಟೈತಿ, 12 ಐತಿ. ಹಾಗಾದ್ರೆ ಸಿಗ್ಮಾ f(x) ನ ನಮ್ಗೆ ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಸರಾಸರಿ ಫಾರ್ಮುಲಾ ಏನು ನಮ್ದು, ಸರಾಸರಿ = ಸಿಗ್ಮಾ f(x) / n. ಹೌದಾ? ಹಾಗಾದ್ರೆ ಸಿಗ್ಮಾ f(x) ಅಂದ್ರೆ ಈ ಒಟ್ಟು ದತ್ತಾಂಶದ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ n ಆಗ್ತೈತಿ. ಹಾಗಾದ್ರೆ ನಮಗೇನು ಸಿಗ್ಮಾ f(x) ಕಂಡುಹಿಡಿ ಅಂತ ಹೇಳ್ಯಾರ. ಸರಾಸರಿ ಕೊಟ್ಟಾರ, ಸರಾಸರಿ ಎಷ್ಟೈತಿ, 12 ಐತಿ. ಸಿಗ್ಮಾ f(x) / n ಅಂದ್ರೆ ಎಷ್ಟು ಕೊಟ್ಟಾರ, 10 ಅಂತ ಕೊಟ್ಟಾರ. ಹಾಗಾಗಿ ಇದನ್ನ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಇಲ್ಲಿ ಏನು ಇರೈತೆ ಅಂದ್ರೆ 1 ಇರ್ತೈತಿ. ಹೌದಾ? 12 × 10, 12 × 10 = ಸಿಗ್ಮಾ f(x). ಹಾಗಾದ್ರೆ ಸಿಗ್ಮಾ f(x) ವ್ಯಾಲ್ಯೂ ಎಷ್ಟಾಯ್ತು ಈಗ ನಮ್ದು, ಸಿಗ್ಮಾ f(x) = 12 × 120. ಹಾಗಾದ್ರೆ ಸಿಗ್ಮಾ f(x) ವ್ಯಾಲ್ಯೂ ಎಷ್ಟಾಯ್ತು ಅಂತಂದ್ರೆ 120. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು 2014ರ ಟಿ.ಟಿಯಲ್ಲಿ ಕೇಳಿದಂಥ ಪ್ರಶ್ನೆ. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ, 6, 4, 7, x ಮತ್ತು 10 ಸರಾಸರಿ 8 ಆದರೆ x ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಇದು 2015ರ ಟಿ.ಟಿಯಲ್ಲಿ ಕೇಳಿದಂಥ ಪ್ರಶ್ನೆ ನೋಡ್ರಿ. ಆಪ್ಷನ್ಗಳು ಏನೇನಿದೆ ನೋಡ್ರಿ. ಆಪ್ಷನ್ ಎ 15, ಆಪ್ಷನ್ ಬಿ 13, ಆಪ್ಷನ್ ಸಿ 25, ಆಪ್ಷನ್ ಡಿ 15. ಹಾಗಾದ್ರೆ ಇಲ್ಲಿ ನೋಡ್ರಿ, ಕೊಟ್ಟಂತ ಸಂಖ್ಯೆನ ಇಲ್ಲಿ 5 ಸಂಖ್ಯೆಗಳನ್ನು ಕೊಟ್ಟಾರ, ಅದ್ರ ಸರಾಸರಿ ಕೊಟ್ಟಾರ. ಏನ್ ಕಂಡುಹಿಡಿಯಕ್ಕೆ, ಎಕ್ಸ್ ಕಂಡುಹಿಡಿಯಕ್ಕೆ ಹೇಳ್ಯಾರ. ಹಾಗಾದ್ರೆ ಸರಾಸರಿ ಸರಾಸರಿ ಎಷ್ಟೈತಿ, 8 ಐತಿ. ನೆಕ್ಸ್ಟ್ ಎಕ್ಸ್ ನ ಬೆಲೆ ಕಂಡುಹಿಡಿಯಕ್ಕೆ ಹೇಳ್ಯಾರ. ಹಾಗಾದ್ರೆ ಫಾರ್ಮುಲಾ ಏನ್ ನಮ್ದು, ಸರಾಸರಿ ಸಿಗ್ಮಾ f(x) / n. ಸರಾಸರಿ ಎಷ್ಟೈತಿ ಅಂತ ಹೇಳಿ 8 ಅಂತ ಹೇಳಿದಾರೆ ಅವ್ರು ಆಲ್ರೆಡಿ. 8 ಸಿಗ್ಮಾ f(x) ಅಂದ್ರೆ ಇಷ್ಟು ಸಂಖ್ಯೆಗಳನ್ನ ಕೂಡಿಸ್ಬೇಕು ಇವಾಗ. 6 + 4 + 7 + x + 10 / ಎಷ್ಟು ಸಂಖ್ಯೆ ನೋಡ್ರಿ, 1 2 3 4 5 ಅದಾವ. 5 ಸಂಖ್ಯೆಯನ್ನ ಡಿವೈಡೆಡ್ ಬೈ ಮಾಡ್ರಿ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೋಡ್ರಿ. ಇಲ್ಲಿ 8 5 ಡೈರೆಕ್ಟ್ ಬರ್ಕೋತೀನಿ ಇವಾಗ. 40 = ಇದೆಲ್ಲ ಕೂಡ್ಸ್ರಿ ಇವಾಗ. 6 4 ಕೂಡ್ಸ 10, 10 10 ಕೂಡ್ಸ 20, 27. ಹೌದಾ? 27 ಪ್ಲಸ್ ಏನೈತಿ, ಎಕ್ಸ್ ಐತಿ. ನಮ್ಗೆ ಎಕ್ಸ್ ಕಂಡುಹಿಡಿಬೇಕಾಯ್ತು. ಈಗ 40 ಎಲ್ಲೈತಿ ಅಲ್ಲೇ ಇರಲಿ. ಈ 27ನ ಈಕ್ವಲ್ಟೇಷನ್ ಈ ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಆಕೈತಿ, ಪ್ಲಸ್ ಇದ್ದಾಗ ಮೈನಸ್ ಆಕೈತಿ. ಹಾಗಾಗಿ ಎಕ್ಸ್. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ನೋಡಿ, ಈಗ 40ರಾಗ 27 ಕಳಿಬೇಕು. ಈಗ 10ರಾಗ 7 ಕಳೆದ್ರೆ 3. ನೆಕ್ಸ್ಟ್ ಒಂದು ಕೈಲ 4ರಾಗ 2 ಮತ್ತು ಅದೊಂದು ಕೊಡಿ, 4ರಾಗ 3 ಕಳೆದ್ರೆ 1. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತದೆ, ಎಕ್ಸ್ = 13 ಆಯ್ತು ನೋಡ್ರಿ. ಎಕ್ಸ್ = 13. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಇದೆಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕೊಟ್ಟಂತ ಸಂಖ್ಯೆ ಅವ್ರೇನು ಡಾಟಾ ಕೊಟ್ಟರೆ ಅದನ್ನ ಬರ್ಕೊಳ್ಳೋದು. ಅದ್ರ ಮೇಲೆ ಅವ್ರೇನು ಎಕ್ಸ್ ಕಂಡುಹಿಡಿಯಕ್ಕೆ ಹೇಳ್ಯಾರ, f(x) ಕಂಡುಹಿಡಿಯಕ್ಕೆ ಹೇಳಿದಾರೋ, ಸರಾಸರಿ ಕಂಡುಹಿಡಿಯಕ್ಕೆ ಹೇಳಿದಾರ, ಅದ್ರ ಮೇಲೆ ನಮಗೆ ಬಿಡಿಸ್ಕೊಂತ ಹೋಗೋದು. ಇಲ್ಲಿ ಎಕ್ಸ್ ಕೇಳಿದ್ರು, ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು, 13 ಆಯ್ತು. ಹಾಗಾದ್ರೆ ಇಲ್ಲಿ ಮೂರನೇ ಪ್ರಶ್ನೆ ನೋಡಿ. ಜುಲೈ ಮೊದಲ 30 ದಿನಗಳಲ್ಲಿ ಬಿದ್ದ ಸರಾಸರಿ ಮಳೆಯ ಪ್ರಮಾಣ 1.5 ಮಿಲಿಮೀಟರ್ ಆಗಿತ್ತು. ಜುಲೈ 31ರಂದು ಹೆಚ್ಚು ಮಳೆ ಬಿದ್ದುದರಿಂದ ಆ ತಿಂಗಳಿನ ದಿನದ ಮಳೆಯ ಸರಾಸರಿಯು 2 ಮಿಲಿಮೀಟರ್ ಆಗಿತ್ತು. ಜುಲೈ 31ರಂದು ಬಿದ್ದ ಮಳೆಯ ಪ್ರಮಾಣ ಎಷ್ಟು? ಇದು 2015ರ ಅಲ್ಲಿ ಪೇಪರ್ 1ದಾಗ, ಇದು ಪೇಪರ್ 2ದಾಗ 2015ರಲ್ಲಿ ಕೇಳಂತ ಪ್ರಶ್ನೆ ನೋಡ್ರಿ. ಆಪ್ಷನ್ ಎ 14 ಮಿಲಿಮೀಟರ್, ಆಪ್ಷನ್ ಬಿ 15 ಮಿಲಿಮೀಟರ್, ಆಪ್ಷನ್ ಸಿ 16 ಮಿಲಿಮೀಟರ್, ಆಪ್ಷನ್ ಡಿ 17 ಮಿಲಿಮೀಟರ್ ಆಗಿದೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟ ಅಂದ್ರೆ, ಜುಲೈ ಮೊದಲ 30 ದಿನಗಳಲ್ಲಿ, ಜುಲೈದಾಗ ಒಟ್ಟೆ 2 ತಿಂಗಳು ಬರ್ತಾವ, 31 ಬರ್ತಾವ. ಹಾಗಾದ್ರೆ ಮೊದಲ 30 ದಿನಗಳಲ್ಲಿ ಬಿದ್ದ ಮಳೆಯ ಸರಾಸರಿ ಪ್ರಮಾಣ ಎಷ್ಟಿದೆ ಅಂದ್ರೆ 1.5 ಮಿಲಿಮೀಟರ್ ಐತಿ ಅಂತ ಬರ್ಕೊಂಡು. ಈಗ ಜುಲೈ ಮೊದಲ 30 ದಿನಗಳಲ್ಲಿ ಬಿದ್ದ ಮಳೆಯ ಸರಾಸರಿ ಪ್ರಮಾಣ ಎಷ್ಟೈತಿ, ಮಳೆಯ ಸರಾಸರಿ ಎಷ್ಟೈತಿ ಅಂತ ನೋಡಿದ್ರ ಎಷ್ಟೈತಿ, 1.5 ಮಿಲಿಮೀಟರ್ ಐತಿ. ಹಾಗಾದ್ರೆ
ಜುಲೈ ಮೊದಲ 30. ಈಗ ಮಳೆಯ ಸರಾಸರಿ ಪ್ರಮಾಣ ಗೊತ್ತಾತ. ಹಾಗಾದ್ರೆ ಈ ಜುಲೈ ಮೊದಲ 30 ದಿನಗಳಲ್ಲಿ ಬಿದ್ದ ಸರಾಸರಿ ಮೊತ್ತ ಕಂಡಿಡ್ಬೇಕು. ಮೊತ್ತ ಕಂಡಿಡ್ಬೇಕದ 30 ದಿನಗಳಲ್ಲಿ ಬಿದ್ದ ಮಳೆಯ ಪ್ರಮಾಣದ ಮೊತ್ತ. ಹೌದಾ, ಮಳೆ ಬಿದ್ದ ಪ್ರಮಾಣದ ಮೊತ್ತ ಕಂಡಿಡ್ಬೇಕಂದ್ರ ಇಲ್ಲಿ 1.5 ಒಂದ್ ನಿಮಿಷ ಇಲ್ಲಿ ಏನ್ ಮಾಡ್ರಿ ಅಂದ್ರ 30 ಇಂಟು ಇಲ್ಲಿ 1.5 ನ 3/2 ಬರಿಬಹುದೇನ್ ನೋಡ್ರಿ. 3/2 ಮಿಲಿಮೀಟರ್ ಬರಿಬಹುದು ನೋಡ್ರಿ. ಯಾಕಂದ್ರ ಇಲ್ಲಿ ನೋಡಿ 3/2 ದಶಮಾಂಶದಿಂದ ಭಿನ್ನ ರಾಶಿಯಾಗಿ ಬರ್ದಾಗ ಇಷ್ಟ ಆಕೈತಿ. ಅದ್ ಬೇಕಾದ್ರೆ ನೋಡ್ರಿ ನಾವು ಇಲ್ಲಿ ನೋಡ್ರಿ 2 ಒಂದ್ಲೆ 2 1 ಉಳಿತು, ಪಾಯಿಂಟ್ ಕೊಟ್ಟು 10 ಆಯ್ತು, 2 5 10. ಹಾಗಾದ್ರೆ ಇಲ್ಲಿ ನೀವು ಎಷ್ಟು ಬರ್ತಿಲ್ಲ 1.5 ಬರ್ತಿ. ಈ 1.5 ನ 3/2 ಬರ್ಕೊಳ್ಳಿ. ಯಾಕಂದ್ರೆ ಕ್ಯಾನ್ಸಲೇಷನ್ ಮಾಡಕ್ ನಮ್ಗೆ ಇಲ್ಲಿ ಈಸಿ ಆಕೈತಿ ನೋಡ್ರಿ, ಲೆಕ್ಕ ಮಾಡಕ್ ಈಸಿ ಆಕೈತಿ. ಆ ಕಾರಣದಿಂದ ಹಿಂಗ್ ಬರ್ದೀನಿ. ಇಲ್ಲಿ ಕ್ಯಾನ್ಸಲ್ ಮಾಡ್ರಿ ಇವಾಗ. 2 ಒಂದ್ಲೆ 2 1 ಉಳಿತು, 2 ಅಂದ್ರೆ 10 ಆಯ್ತು, 2 5 10. ಹಾಗಾದ್ರೆ 2 ಗುಣಾಕಾರ ಮಾಡ್ರಿ, 15 3 45 ಮಿಲಿಮೀಟರ್ ಆತ. ಹಾಗಾದ್ರೆ ಜುಲೈ ಮೊದಲ 30 ದಿನಗಳಲ್ಲಿ ಬಿದ್ದ ಸರಾಸರಿ ಮೊತ್ತ ಮಳೆಯ ಪ್ರಮಾಣದ ಮೊತ್ತ ಎಷ್ಟಾಯ್ತು 45 ಮಿಲಿಮೀಟರ್ ಆಯ್ತು. ಇಲ್ಲಿ ಮುಂದಿನ ಪ್ರಶ್ನೆ ಈ ತರ ಮುಗುದಿಲ್ಲ. ಇದ ಜುಲೈ 31ನೇ ತಾರೀಕು ಏನೈತಿ ಮಳೆ ಹೆಚ್ಚು ಬಿದ್ದೈತಿ. ಅದು ಎಷ್ಟು ಬಿದ್ದಿದ್ ಗೊತ್ತಿಲ್ಲ, ನಮ್ಗೆ ಕಂಡಿಡಿಯಕ್ಕೆ ಹೇಳ್ಯಾರ. ಆದ್ರ ಜುಲೈ 31 ಬಿದ್ದ ಮಳೆ ಬಿದ್ದಿದ್ರಿಂದ ಹೆಚ್ಚು ಬಿದ್ದೈತೆ. ಹಾಗಾದ್ರೆ ಜುಲೈ ತಿಂಗಳಿನ ಮಳೆಯ ಸರಾಸರಿ ಎಷ್ಟೈತಿ ಅಂದ್ರ 2 ಮಿಲಿಮೀಟರ್ ಐತಿ. ಅಂದ್ರೆ ದಿನದ ಮಳೆ ಐತಿ. ಹೌದಾ, ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಜುಲೈ ಎಷ್ಟ ಜುಲೈ ತಿಂಗಳ ಒಟ್ಟೆ ಎಷ್ಟು ದಿನಗಳು ಬರ್ತಾವ 31 ದಿನಗಳು ಬರ್ತಾವ. ಹಾಗಾದ್ರೆ ಜುಲೈ 31 ಅಥವಾ ಜುಲೈ ತಿಂಗಳಲ್ಲಿ ಬಿದ್ದ ದಿನದ ಸರಾಸರಿ ಮಾಡ್ಬೇಕಿಲ್ಲ. ಜುಲೈ ತಿಂಗಳಿನಲ್ಲಿ ಮಳೆ ಬಿದ್ದ ದಿನ ಅಂದ್ರೆ ಮಳೆ ಬಿದ್ದ ದಿನದ ಸರಾಸರಿ ಎಷ್ಟೈತಿ 2 ಮಿಲಿಮೀಟರ್ ಐತಿ. ಹೌದಾ, ಹಾಗಾದ್ರೆ ಈ ಜುಲೈ ತಿಂಗಳಲ್ಲಿ ಒಟ್ಟೆ ಎಷ್ಟು ದಿನಗಳು ಬರ್ತಾವ 31 ದಿನಗಳು ಬರ್ತಾವ. 31ನೇ ದಿನಗಳಲ್ಲಿ ಬಿದ್ದ ಜುಲೈ ತಿಂಗಳಲ್ಲಿ 31 ದಿನಗಳು ಬರ್ತಾವಲ್ಲ, ಅದ್ರ ಮೊತ್ತ ಕಂಡಿಡ್ಬೇಕು ಈಗ. ಹಾಗಾದ್ರೆ 31 ಇಂಟು 2 ಮಾಡ್ಬೇಕು, 2 ಮಿಲಿಮೀಟರ್. ಹೌದಾ, ಹಾಗಾದ್ರೆ ಇಲ್ಲಿ ನೋಡಿ 31ನ 2 ಗುಣಾಕಾರ ಮಾಡಿ ಎಷ್ಟು ಬರ್ತದೆ 2 1 2 2 3 6 ಅಂದ್ರೆ 62 ಮಿಲಿಮೀಟರ್ ಬಂತ. ಹೌದಾ, ಒಂದ್ ನಿಮಿಷ ಇಲ್ಲಿ ಎಷ್ಟು ಬಂದಿದೆ 62 ಮಿಲಿಮೀಟರ್ ಬಂತ. ಆದ್ರೆ ನಮಗೇನ್ ಬೇಕಾಯ್ತು ಈಗ ಜುಲೈ 31ನೇ ತಾರೀಕು ಎಷ್ಟು ಮಳೆ ಬಿದ್ದಿದ್ ಕೇಳ್ಯಾರ. ಜುಲೈ 31ರಂದು ಬಿದ್ದ ಮಳೆಯ ಪ್ರಮಾಣ. ಹಾಗಾದ್ರೆ ಕೇಳ ಮಾಡ್ಕೋತೇನೆ. ಜುಲೈ 31ರಂದು ಮಳೆ ಬಿದ್ದ ಮಳೆಯ ಪ್ರಮಾಣ. ಹೌದಾ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಜುಲೈ 31ನೇ ತಿಂಗಳಲ್ಲಿ ಬಿದ್ದ ಮೊತ್ತದಾಗ ಜುಲೈ ಮೊದಲ 30 ದಿನಗಳ ಮೊತ್ತದಾಗ ಮೈನಸ್ ಮಾಡ್ಬೇಕು. ಅವಾಗ ನಮ್ಗೆ ಜುಲೈ 31ನೇ ತಾರೀಕು ಬಿದ್ದ ಮಳೆ ಪ್ರಮಾಣ ಸಿಗ್ತೈತಿ. ಹೌದಾ, 62 ಮೈನಸ್ 45 ಮಿಲಿಮೀಟರ್. ಹೌದಾ, ಈ 62ರಾಗ 45ನ ಮೈನಸ್ ಮಾಡ್ರಿ, ಎಷ್ಟು ಬರ್ತೈತಿ ನೋಡ್ರಿ. 12ರಾಗ 5 ಕಳೆದ್ರ 7, ಒಂದ್ ಕೈಲ 6ರಾಗ 4 ಕಳೆದ್ರ 2, ಇದೊಂದು ಕೈಲ 6ರಾಗ 5 ಕಳೆದ್ರ 1 ಅಂದ್ರೆ 17 ಮಿಲಿಮೀಟರ್ ಬತ್ತ. ಹಾಗಾದ್ರೆ ಜುಲೈ 31ರಂದು ಬಿದ್ದ ಮಳೆಯ ಪ್ರಮಾಣ ಎಷ್ಟಂದ್ರ 17 ಮಿಲಿಮೀಟರ್ ನೋಡ್ರಿ. ಹಾಗಾದ್ರೆ ಆನ್ಸರ್ ಐತಿ ನೋಡ್ರಿ, ಆಪ್ಷನ್ ಎ ಬಿ ಸಿ, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಜುಲೈ 31ನೇ ತಾರೀಕಲ್ಲಿ ಬಿದ್ದ ಮಳೆಯ ಪ್ರಮಾಣ ಎಷ್ಟಿದೆ 17 ಮಿಲಿಮೀಟರ್ ಐತೆ. ಅವತ್ತು ಹೆಚ್ಚು ಬಿದ್ದೈತಿ, ಹಾಗಾಗಿ 17 ಮಿಲಿಮೀಟರ್ ಐತೆ ಅಂತ ಹೇಳ್ಬೋದು. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ. 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳುಗಳಾದ್ರೆ ಅವರ ವಯಸ್ಸಿನ ಮೊತ್ತ. ಇದು 2017ರಲ್ಲಿ TETಯಲ್ಲಿ ಕೇಳಿದಂತ ಪ್ರಶ್ನೆ ಆಗೈತಿ. ಹೌದಾ, ಇಲ್ಲಿ ಏನ್ ಮಾಡಿದಾರಂದ್ರ ಆಪ್ಷನ್ ಎ ನೋಡಿ 32 ವರ್ಷ 6 ತಿಂಗಳು, ಆಪ್ಷನ್ ಬಿ 33 ವರ್ಷ 5 ತಿಂಗಳು, ಆಪ್ಷನ್ ಸಿ 30 ವರ್ಷ 5 ತಿಂಗಳು, ಆಪ್ಷನ್ ಡಿ 35 ವರ್ಷ 7 ತಿಂಗಳು. ಅಂದ್ರೆ 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳೈತಿ. ಹಾಗಾದ್ರ ಅವ್ರೇನ್ ಕೇಳ ಅವರ ವಯಸ್ಸಿನ ಮೊತ್ತ ಕೇಳ್ರಿ. ಇಲ್ಲಿ ಏನ್ ಮಾಡ್ಬೇಕಂದ್ರ ಸರಾಸರಿ ಈಕ್ವಲ್ ಟು ನೋಡಿ, ಇಲ್ಲಿ ಸರಾಸರಿ ಫಾರ್ಮುಲಾ ಅಪ್ಲೈ ಮಾಡ್ರಿ. ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಏನ್ ಮಾಡ್ಬೇಕ. ಹಾಗಾದ್ರೆ ಇಲ್ಲಿ ಸರಾಸರಿ ಎಷ್ಟಿದೆ ಅಂತ ಹೇಳಿದ್ರ 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳು ಐತಿ ಹೇಳಿದಾರ. ಹೌದಾ, 5 ವರ್ಷ 5 ತಿಂಗಳು 5 ವರ್ಷ 5 ತಿಂಗಳೈತಿ. ಹೌದಾ, ಹಾಗಾದ್ರೆ 5 ವರ್ಷ 5 ತಿಂಗಳು ಈಕ್ವಲ್ ಟು ಸಿಗ್ಮಾ ಎಫ್ ಆಫ್ ಎಕ್ಸ್ ಗೊತ್ತಿಲ್ಲ, ಅವ್ರ ವಯಸ್ಸಿನ ಮೊತ್ತ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯಾರ. ಅದು ಎನ್ ಅಂದ್ರೆ ಎಷ್ಟು ಅಂತ ಹೇಳಿದಾರೆ, ಎಷ್ಟು ಮಕ್ಕಳಲ್ಲಿ 6 ಮಕ್ಕಳದ ಅಂತ ಹೇಳಿದಾರ. ಹಾಗಾದ್ರೆ 6 ಇದನ್ನೇನ್ ಮಾಡ್ರಿ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಹೌದಾ, ನೋಡಿ 6 5 30 ವರ್ಷ 30 ವರ್ಷ ನೆಕ್ಸ್ಟ್ 6 5 ಮತ್ 30 ತಿಂಗಳು 30 ವರ್ಷ 30 ತಿಂಗಳು ಆತೀಗ. ಈಗ ಎಫ್ ಆಫ್ ಎಕ್ಸ್ 5 ಆಗೈತಿ. ಹಾಗಾದ್ರೆ ಇಲ್ಲಿ 30 ತಿಂಗಳು ಐತಿ. ಈ 30 ತಿಂಗಳು ಅಂದ್ರೆ ಎಷ್ಟು ವರ್ಷ ನೋಡ್ರಿ. ಇಲ್ಲಿ ಇದನ್ನ ಸಿಗ್ಮಾ ಎಫ್ ಆಫ್ ಎಕ್ಸ್ ಮಾಡ್ಕೋಬೇಕಲ್ಲ, ಈಗ ಇದನ್ನ ಬರ್ಕೋತೇನೆ. ಆದ್ರೆ ಇಲ್ಲಿ 30 ತಿಂಗಳು ಇದ್ದದನ್ನ ವರ್ಷಕ್ಕನ್ನ ಕನ್ವರ್ಟ್ ಮಾಡ್ಬೇಕಾಕೈತಿ. ಇಲ್ಲಿ
ನೆಕ್ಸ್ಟ್ ನೋಡ್ರಿ ಒಂದು ವರ್ಷಕ್ಕೆ ಎಷ್ಟು ತಿಂಗಳು, ಸಾರಿ, ಒಂದು ವರ್ಷಕ್ಕೆ 12 ತಿಂಗಳ ಎಂಬುದು ಹೌದಾ. ಹಾಗಾದ್ರೆ 2 ವರ್ಷಕ್ಕೆ ಎಷ್ಟ್ರಿ, 2 ವರ್ಷಕ್ಕೆ 24 ತಿಂಗಳು. ಒಂದು ವರ್ಷಕ್ಕೆ 12 ಮಂತ, 2 ವರ್ಷಕ್ಕೆ 24 ಮಂತ. ಆದ್ರೆ ಇಲ್ಲಿ ಎಷ್ಟು ಅದಾವ ಈಗ, 30 ಮಂತ್ ಅದಾವ. 30 ಮಂತ್ ಅಂದ್ರೆ 30 ತಿಂಗಳು ಅದಾವ. ಹಾಗಾದ್ರೆ ಇಲ್ಲಿ ಎಷ್ಟು ವರ್ಷ ಅದಂದ್ರ 2.5 ವರ್ಷ ಆತ್ ನೋಡ್ರಿ. ಎರಡು ಅಂದ್ರ 2 ವರ್ಷ 6 ತಿಂಗಳು ಆತ. ಯಾಕಂದ್ರೆ ಇಲ್ಲಿ 2 ವರ್ಷ ಅಂದ್ರ 24 ತಿಂಗಳ, ಇಲ್ಲಿ 30ರಾಗ 24 6 ಉಳಿತ. ಹಂಗಾರ 2 ವರ್ಷ 6 ತಿಂಗಳು ಅಂತ ಹೇಳ್ಬೋದು. ಅಂದ್ರೆ 2.5 ವರ್ಷ 6 ಮಂತ್. ಹಾಗಾದ್ರೆ ಇಲ್ಲಿ ಏನ್ ಮಾಡ್ರಂದ್ರೆ ಈಗ 30 ವರ್ಷ ಐತ್ಲಾ, ಈ 30 ವರ್ಷಕ್ಕ ಇಲ್ಲಿ ಏನ್ ಮಾಡ್ರಿ, ಈ 30 ತಿಂಗಳದಾಗಿಂದ 2 ವರ್ಷ ತೆಗಿಯೋಣ ನಾವು. 2 ವರ್ಷ ತೆಗದ ಇಲ್ಲಿ ಏನ್ ಮಾಡ್ಬೇಕು ನಮ್ಗ, ತಿಂಗಳದಾಗ ಇದು ಮಾಡಿದಲ್ಲ, ಇಲ್ಲಿ 6 ತಿಂಗಳು ಉಳಿತ ಹೌದಾ, 6 ತಿಂಗಳು. ಹಾಗಾದ್ರೆ ಇಲ್ಲಿ ಈ ವರ್ಷ ಎರಡು ಕೂಡ್ಸಿ ಎಷ್ಟಾತ ಈಗ 32 ವರ್ಷ. 32 ವರ್ಷ ಎಷ್ಟಾತ್ರಿ, 6 ತಿಂಗಳು ಆತ್ ನೋಡ್ರಿ. 32 ವರ್ಷ 6 ತಿಂಗಳು ಎಫ್ ಆಫ್ ಎಕ್ಸ್, ಸಿಗ್ಮಾ ಎಫ್ ಆಫ್ ಎಕ್ಸ್, ಸಾರಿ, ಅಂದ್ರೆ 6 ಮಕ್ಕಳ ವಯಸ್ಸಿನ ಮೊತ್ತ ಎಷ್ಟಾದಂದ್ರೆ 32 ವರ್ಷ 6 ತಿಂಗಳು. ಆಪ್ಷನ್ ಏನೈತಿ ನೋಡ್ರಿ, ಆಪ್ಷನ್ 32 ವರ್ಷ 6 ತಿಂಗಳು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲೇನಿಲ್ಲ, ಸರಾಸರಿ ಅದ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ಅಲ್ಲಿ ವರ್ಷ ಇಲ್ಲಿ ಇದನ್ ಮಾಡಿದಾಗ ಏನಾಗ್ತದ, ಗುಣಾಕಾರ ಮಾಡಿದಾಗ ಇದು ವರ್ಷ ಇರ್ತೈತಿ, ಇದು 6 ಮಾಡ್ರೆ 30 ತಿಂಗಳು ಬರ್ತೈತಿ. ಆ 30 ತಿಂಗಳು ನಾವೇನ್ ಮಾಡೋದು ವರ್ಷಕ್ಕೆ ಕನ್ವರ್ಟ್ ಮಾಡಿದಾಗ ನಮ್ಗೆ 2.5 ವರ್ಷ ಅದಿಲ್ಲ ಎಕ್ಸ್ಟ್ರಾ. ಹಾಗಾಗಿ 30ರಾಗ 2 ವರ್ಷ ಕೂಡ್ರ 32 ವರ್ಷ 6 ತಿಂಗಳು ಆಯ್ತಾ. ಹಾಗಾದ್ರ ಆ 6 ಮಕ್ಕಳ ವಯಸ್ಸಿನ ಸರಾಸರಿ ಮೊತ್ತ ಎಷ್ಟಾತಂದ್ರ ಆ 6 ಮಕ್ಕಳ ವಯಸ್ಸಿನ ಮೊತ್ತ ಎಷ್ಟಾದ 32 ವರ್ಷ 6 ತಿಂಗಳು ಆತ. ಎಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ ನೋಡ್ರಿ, 5ನೇ ಪ್ರಶ್ನೆ. 10, 12, 14 x+1 ದತ್ತಾಂಶಗಳ ಸರಾಸರಿ 12 ಆದರೆ x ನ ಬೆಲೆ ಕಂಡಿದೆ. ಇದು 2019ರ ಕೇಳಿದಂತ ಪ್ರಶ್ನೆ ನೋಡ್ರಿ. ಏನ್ ಮಾಡಿದ್ರಲ್ಲಿ ದತ್ತಾಂಶದ ಸರಾಸರಿ ಕೊಟ್ಟಾರ ಆಲ್ರೆಡಿ. ಹೌದಾ, ಸರಾಸರಿ ಎಷ್ಟೈತಿ ಕೊಟ್ಟಾರು, ಸರಾಸರಿ ಇದೆ 12 ಐತೆ. ಅಲ್ಲಿ ಏನ್ ಕಂಡಿಡ್ಕ x ನ ಬೆಲೆ ಕಂಡಿಡ್ಕ ಹೇಳಿದ್ರು. ಹಾಗಾದ್ರ ಇಲ್ಲಿ ನೋಡ್ರಿ, ಏನು ಫಸ್ಟ್ ಸರಾಸರಿ ಈಕ್ವಲ್ ಟು ಸರಾಸರಿ ಫಾರ್ಮುಲಾ ಅಪ್ಲೈ ಮಾಡ್ರಿ. ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇಲ್ಲಿ ಸರಾಸರಿ ಎಷ್ಟೈತಿ ಕೊಟ್ಟಾರ, 12 ಐತಿ ಅಂತ ಕೊಟ್ಟಾರ. ಸಿಗ್ಮಾ ಎಫ್ ಆಫ್ ಎಕ್ಸ್ ನ ಈ ಎಷ್ಟು ಸಂಖ್ಯೆಯನ್ನು ಕೂಡಿಸ್ಬೇಕು ಈಗ. 10 ಪ್ಲಸ್ 12 ಪ್ಲಸ್ 18 ಪ್ಲಸ್ 14. ಇದೊಂದ್ಸಲ ಬರ್ಕೋತೀನಿ ನೋಡಿ, ಯಾಕಂದ್ರೆ ಸಂಖ್ಯೆಗಳು ಪ್ಲಸ್ ಎಲ್ಲ ಮಿಕ್ಸ್ ಆಗತ್ತ ಅನ್ಸೈತಿ. 10 ಪ್ಲಸ್ 12 ಪ್ಲಸ್ 18 ಪ್ಲಸ್ 14 ಪ್ಲಸ್ ಎಕ್ಸ್ ಪ್ಲಸ್ 1. ಹೌದಾ, ಎಕ್ಸ್ ಪ್ಲಸ್ 1. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇವಾಗ ನಾವು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ ನೋಡ್ರಿ, 1 1 2 3 4 5 ಸಂಖ್ಯೆ ಅದಾವ. ಹಾಗಾದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ ಕೂಡ ಸೇಮ್ 12 5 ಎಷ್ಟಾಯ್ತು ಇವಾಗ 60 ಆಯ್ತು. ಹಾಗಾದ್ರೆ ಈ ಸಂಖ್ಯೆ ಅಷ್ಟು ಸಂಖ್ಯೆನ ಕೂಡಿಸ್ರಿ. 10 10 20 22 ಅಂದ್ರೆ 22ರಾಗ 8 ಕೂಡಿಸ್ರ 18 ಕೂಡಿಸ್ರ 30 40 ಆತ. 40 50 54 ಅಂದ್ರೆ 55 ಆತ. 55 ಪ್ಲಸ್ ಎಕ್ಸ್ ಆತ. ನಮ್ಗೇನ್ ಬೇಕೈತಿ, ಎಕ್ಸ್ ವ್ಯಾಲ್ಯೂ ಬೇಕೈತಿ. ಹಾಗಾಗಿ 60 ಈಕ್ವಲ್ ಟು ಚಿಹ್ನೆಯಿಂದ ಈ 55ನ ಲೆಫ್ಟ್ ಸೈಡ್ ಬಂದ್ರೆ ಮೈನಸ್ ಆಕೈತಿ. -55 ಡಿವೈಡ್ ಬೈ ಈಕ್ವಲ್ ಟು ಎಕ್ಸ್ ಆತ. ಹಾಗಾಗಿ 60ರಾಗ 55 ಕಳೆದ ಎಷ್ಟು ಹೋಯ್ತು, 5 ಬತ್ತ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾತ ಈಗ, ಎಕ್ಸ್ ಈಕ್ವಲ್ ಟು 5 ಆತ್ ನೋಡ್ರಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು 2019ರ TET ಕೇಳಿದಂತ ಪ್ರಶ್ನೆ ಆಗಿತ್ತು ನೋಡ್ರಿ. ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ. 6 ಸಂಖ್ಯೆಗಳ ಸರಾಸರಿ 20 ಆಗಿದೆ. 10 ಸಂಖ್ಯೆಗಳ ಸರಾಸರಿ 20 ಆಗಿದೆ. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಹೊಸ ಸರಾಸರಿ ಎಷ್ಟು? ಇದು 2021ರ TET ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ 20, ಆಪ್ಷನ್ ಬಿ 18, ಆಪ್ಷನ್ ಸಿ 19, ಆಪ್ಷನ್ ಡಿ 15. ಪ್ರಶ್ನೆ ಏನಂದ್ರ 10 ಸಂಖ್ಯೆಗಳ ಸರಾಸರಿ ಎಷ್ಟೈತೆ ಅಂದ್ರ 20 ಅಂತ ಹೇಳ್ಯಾರ. ಬರ್ಕೊಂಡು ಫಸ್ಟ್ ಇವಾಗ 10 ಸಂಖ್ಯೆಗಳ ಸರಾಸರಿ ಎಷ್ಟೈತೆ ಅಂತ ಹೇಳ್ಯಾರ ಅವ್ರ, 25 ಅಂತ ಹೇಳ್ಯಾರ. ಹೌದಾ, ಹಾಗಾದ್ರ ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದರೆ ಹೊಸ ಸರಾಸರಿ ಎಷ್ಟು ಕೇಳ್ಯಾರ. 10 ಸಂಖ್ಯೆಗಳ ಸರಾಸರಿ ಎಷ್ಟಿದೆ ಅಂತ ಹೇಳ್ಯಾರ ಅವ್ರ, 25 ಅಂತ ಹೇಳ್ಯಾರಲ್ಲ. 10 ಸಂಖ್ಯೆ, ಹಾಗಾದ್ರೆ 10 ಸಂಖ್ಯೆ ಯಾವನು ಗೊತ್ತಿಲ್ಲ, ಆದ್ರೆ ಅದ್ರ 10 ಸಂಖ್ಯೆ ಸರಾಸರಿ 20 ಅಂತ ಹೇಳ್ಯಾರ. ಹಾಗಾದ್ರೆ ಅದರಿಂದ 5 ಸಂಖ್ಯೆನ ಕಳೆದ್ರ ಹೊಸ ಸರಾಸರಿ ಎಷ್ಟು ಬರ್ತೈತೆ ಅಂತ ನೋಡೋದಾದ್ರ ಇಲ್ಲಿ ಈಗ 10 ಅವ್ ಯಾವ ಸಂಖ್ಯೆ ಗೊತ್ತಿಲ್ಲ. ಹಾಗಾದ್ರೆ ಅದ್ರ ಸರಾಸರಿನ ಅದಕ್ಕ ಈಕ್ವಲ್ ಆಗಿ ಇರ್ತೈತೆ ಅಂತ ನೋಡಿದ್ರ, ಈಗ ನೋಡ್ರಿ 20ಗ ಈಗ ನಾವು 5ನ ಕಳೀರಿ. 20ರಾಗ 5 ಕಳೆದ್ರ ಅಂದ್ರ ಪ್ರತಿಯೊಂದು ಸಂಖ್ಯೆನ 5ನ ಕಳ್ಕೊಂತ ಹೋದ್ರೆ ಅದ್ರ ಹೊಸ ಸರಾಸರಿ ಗೊತ್ತಾಕೈತಿ ನಮ್ಗೆ. ಹಾಗಾದ್ರೆ ಈ 20ರಾಗ 5ನ ಮೈನಸ್ ಮಾಡಿದ್ರ ಎಷ್ಟು ಬರ್ತದೆ ನಮ್ಗೆ, 15 ಬರ್ತೈತಿ. ಹಾಗಾದ್ರೆ ಇದಕ್ಕ ಆಪ್ಷನ್
ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಹೊಸ ಸರಾಸರಿ ಕೇಳಿದ್ರೆ ಹಾಗಾದ್ರೆ ಹೊಸ ಸರಾಸರಿ ಎಷ್ಟು ಬರ್ತದೆ ನಮ್ಮದೀಗ 15. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯಾವ 10 ಸಂಖ್ಯೆಗಳದ ಅದ್ರ ಸರಾಸರಿ 20 ಕೊಟ್ಟಾರೋ ಹಾಗಾದ್ರೆ ಆ ಪ್ರತಿಯೊಂದು ಸಂಖ್ಯೆದ 5 ಕಳ್ಕೊಂತ ಹೋದಂಗತ್ರ ಹೊಸ ಸರಾಸರಿ ಎಷ್ಟು ಬರ್ತೈತೆ ಅಂತ ಕೇಳ್ಯಾರ. ಹಾಗಾದ್ರೆ ನಾವು ಆ ಸಂಖ್ಯೆಗಳು ಕಳೆಯೋ ಬದಲು ಏನ್ ಮಾಡಿದ್ರೆ ಸರಾಸರಿದಾಗ ಕಳೆಯೋ, ಯಾಕಂದ್ರೆ ಅದು ಅದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತ ನೋಡೋದಾದ್ರೆ ಈ 20 5 ಕಳೆದ್ರೆ 15 ಬರ್ತದೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ನೋಡಿ. ಈಗ 7ನೇ ಪ್ರಶ್ನೆ, ಪಿ ಕ್ಯೂ ಆರ್ ಎಸ್ ಟಿ ಇದು 5 ಧನ ಬೆಸ ಪೂರ್ಣಾಂಕಗಳು, ಅವುಗಳ ಸರಾಸರಿ ಕಂಡುಹಿಡಿಯಿರಿ. ಇದು 2019ರಲ್ಲಿ ಕೇಳಿದಂತ ಪ್ರಶ್ನೆ ನೋಡಿ. ಆಪ್ಷನ್ ಎ ಪಿ ಕ್ಯೂ ಆರ್ ಎಸ್ ಟಿ ಡಿವೈಡೆಡ್ ಬೈ 5. ಆಪ್ಷನ್ ಬಿ ಪಿ ಪ್ಲಸ್ 4 ಡಿವೈಡೆಡ್ ಬೈ 5. ಆಪ್ಷನ್ ಸಿ ಪಿ ಪ್ಲಸ್ 4. ಆಪ್ಷನ್ ಡಿ 2 ಇಂಟು ಪಿ ಪ್ಲಸ್ 4. ಹಾಗಾದ್ರೆ ಇಲ್ಲಿ ನೋಡ್ರಿ, ಇವಾಗ ಪಿ ಕ್ಯೂ ಆರ್ ಎಸ್ ಟಿ 5 ಧನ ಬೆಸ ಪೂರ್ಣಾಂಕಗಳು. ಹಾಗಾದ್ರೆ ಈಗ ನಾನು ಸ್ವಾಭಾವಿಕ ಸಂಖ್ಯಾ ಪದ್ಧತಿ ಪಾಠ ಮಾಡೋ ಹೇಳಿದ್ದೇನೆ. ಸ್ವಾಭಾವಿಕ ಸಂಖ್ಯೆ ಯಾವ, ಪೂರ್ಣ ಸಂಖ್ಯೆ ಯಾವ, ಪೂರ್ಣಾಂಕ ಯಾವಂದು ಹೇಳಿದ್ದೇನೆ. ಪೂರ್ಣಾಂಕದಾಗ ಧನ ಸಂಖ್ಯೆಗಳು ಬರ್ತಾವ, ಋಣ ಸಂಖ್ಯೆಗಳು ಬರ್ತಾವ. ಆದ್ರೆ ಇಲ್ಲಿ ಕೊಟ್ಟಾರ 5 ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಯಾರ. 5 ಧನ ಅಂದ್ರೆ ಪಾಸಿಟಿವ್ ಸಂಖ್ಯೆ, ಧನ ಬೆಸ ಪೂರ್ಣಾಂಕ ಅಂತ ಹೇಳಿದಾರೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಪಿ ಕ್ಯೂ ಆರ್ ಎಸ್ ಅನ್ನೋದ ಇದಿರ್ಲಿ. ಆದ್ರೆ 5 ನಮಗೀಗ ಧನ ಅಥವಾ ಧನ ಬೆಸ ಸಂಖ್ಯೆಗಳನ್ನ ಬರ್ಕೊಂಡು ಇವಾಗ 5 ಧನ ಬೆಸ ಪೂರ್ಣಾಂಕಗಳನ್ನ ಬರ್ಕೊಂಡು ಇವಾಗ ಯಾವ ಬರ್ತಾವ ನೋಡ, 1 3 ನೆಕ್ಸ್ಟ್ 5 7 9. ಹಾಗಾದ್ರೆ ಇವ 5 ನಮ್ಮ ಬೆಸ ಧನ ಪೂರ್ಣಾಂಕಗಳು ಅದು. ಹೌದಾ? ಹಾಗಾದ್ರೆ ಇಲ್ಲಿ ಇವನೇನ್ ಮಾಡೋದಂದ್ರೆ ಈ ತರ ನಾವು ಸರಾಸರಿ ಕಂಡುಹಿಡಿಯೋಣ ಇವಾಗ. ಹೌದಾ? ನೆಕ್ಸ್ಟ್ ನೋಡ್ರಿ, ಸರಾಸರಿ ಈಕ್ವಲ್ ಟು ಈ 5 ಸಂಖ್ಯೆಗಳನ್ನು ಕೂಡಿಸೋಣ, ಅದ್ರ ಡಿವೈಡೆಡ್ ಬೈ ಎಷ್ಟು ಬರ್ತದೆ ನೋಡಿ. 1 + 3 + 5 + 7 + 9 ಡಿವೈಡೆಡ್ ಬೈ 8 ಸಂಖ್ಯೆ ಇದಾವ, 5 ಅದಾವ. ಹಾಗಾದ್ರೆ ಎಷ್ಟು ಕೂಡಿಸ್ರಿ, ಒಂದ್ರಾಗ 3 ಕೂಡಿಸ್ರ 4, 4ರಾಗ 5 ಕೂಡಿಸ್ರ 9, 9ರಾಗ 7 ಕೂಡಿಸ್ರ 16, 16ರಾಗ 9 ಕೂಡಿಸ್ರ 25, 25 ಡಿವೈಡೆಡ್ ಬೈ 5. ಹಾಗಾದ್ರೆ 5 ಒಂದ್ಲೆ 5 5. ಹಾಗಾದ್ರೆ ಇದ್ರ ಸರಾಸರಿ ಎಷ್ಟು ಬಂದಿದೆ ಅಂತ ನೋಡಿದ್ರೆ ಸರಾಸರಿ ಈಕ್ವಲ್ ಟು 5 ಬತ್ತ. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಸೈಡ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಏನಾಗಿತ್ತು ಅಂದ್ರೆ ಇವಾಗ ಪಿ ಕ್ಯೂ ಆರ್ ಎಸ್ ಟಿ ಅನ್ನೋದೊಂದು 5 ಕ್ರಮ ಸಂಖ್ಯೆಗಳು ಅದಾವ, ಕ್ರಮವಾಗಿದಾವ. ಹಾಗಾಗಿ ಇವನು ನಾವು ಕ್ರಮವಾಗಿ ಬೆಸ್ ಸಂಖ್ಯೆಗಳನ್ನ ಬರ್ಕೊಂಡಿವಿ. ಹಾಗಾದ್ರೆ ಇಲ್ಲಿಂದ ಡಿಫ್ರೆನ್ಸ್ ಎಷ್ಟೆಷ್ಟು ಅದಾವ ನೋಡುವ, ಡಿಫ್ರೆನ್ಸ್ 2 ಡಿಫ್ರೆನ್ಸ್ ಅದಾವ. ಹೌದಾ? ಇಲ್ಲಿಂದ ಮತ್ತೆ 2 ಡಿಫ್ರೆನ್ಸ್, ಇಲ್ಲಿಂದ 2 ಡಿಫ್ರೆನ್ಸ್. ಹಾಗಾಗಿ ಈ ಪಿ ಕ್ಯೂ ಆರ್ ಎಸ್ ನ ಇದನ್ನ ಹೆಂಗ್ ಬರ್ಕೋಬಹುದು ಅಂದ್ರೆ ನಾವು ಇದು 1 ಅಕ್ಷರ ಪಿ, ನೆಕ್ಸ್ಟ್ ಪಿ ಪ್ಲಸ್ 2 2 ಸಂಖ್ಯೆ ಕೂಡಿದ್ವು, ಪಿಗೆ ಮತ್ತೆ 2, ಇದು 2 ಮತ್ತೆ 2 ಅಂದ್ರೆ 4 ಅದು. ನೆಕ್ಸ್ಟ್ ಪಿಗ ಇವ್ 2 ಇವ್ 4 ಕೂಡಿಸ್ರ 6 ಆತ. ನೆಕ್ಸ್ಟ್ ಇವ್ 2 ಇವ್ 4 ಇವ್ 6 ಕೂಡಿಸ್ರ ನೋಡಿ ಹಂಗೇನ 2 ಜಂಪ್ ಹಾಕೋದು ಹೊಂಟಾವ. ಹಾಗಾಗಿ ಏನಾಯ್ತು, ಈಗ ಬಂತು. ಈ ಸಂಖ್ಯೆಗಳನ್ನ ಏನ್ ಮಾಡ್ಬೇಕಂದ್ರೆ ಈಗ ನಾವು ಕೂಡಿಸ್ಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ ಎಷ್ಟು ಬಂದ ನೋಡ್ರಿ, ಇವ 1 2 3 4 5 ಅದಾವ. ಹೌದಾ? 5 ಅದಾವ. ಹಾಗಾದ್ರೆ ಇಲ್ಲಿ ನೋಡ್ರಿ ಈ ತರ ಪಿ ಎಷ್ಟದ ನೋಡ್ರಿ, ಈಗ 1 2 3 4 5 5 ಪಿ ಬಂದಾವ. 5 ಪಿ ಸಂಖ್ಯೆಗಳನ್ನ ಕೂಡಿಸಿ ಇವಾಗ 2ರಾಗ ಇಲ್ಲಿ ಏನೋ 1 ಐತಿ. ಇಲ್ಲಿ ನೋಡಿ ಇದು ಇಲ್ಲ ಪಿ ಆತಿದೆ. ನೆಕ್ಸ್ಟ್ 2ರಾಗ 4 ಕೂಡಿಸ್ರ 6, 6ರಾಗ 6 ಕೂಡಿಸ್ರ 12, 12ರಾಗ 8 ಕೂಡಿಸ್ರ 20 ಆತ. ಡಿವೈಡೆಡ್ ಬೈ 5 ಐತಿ. ಇಲ್ಲಿ ಮೇಲಿನ ಸಂಖ್ಯೆ 5 ಕಾಮನ್ ತೆಗಿಬಹುದು ನೋಡ್ರಿ, ಯಾಕಂದ್ರ ಇಲ್ಲಿ 20 ಐತಿ. 5 4 20 ಬರ್ತೈತಿ. ಹಾಗಾಗಿ ಪಿ ಪ್ಲಸ್ 5 4 20, ನಾ ಇದನ್ನ ಕಾಮನ್ ತೆಗೆದೇನೆ, ಡಿವೈಡೆಡ್ ಬೈ 5. ಈಗ 5 5 ಕ್ಯಾನ್ಸಲ್ ಮಾಡ್ಬೋದೇನು ನೋಡ್ರಿ, ಮಾಡ್ಬೋದು. ಹಾಗಾದ್ರೆ ಇದ್ರ 5 ಎಷ್ಟು ಬಂತು, ಸರಾಸರಿ ಪಿ ಪ್ಲಸ್ 4. ಹಾಗಾದ್ರೆ ಇದರ 7ನೇ ಪ್ರಶ್ನೆ ಸರಿಯಾದ ಉತ್ತರ ಪಿ ಪ್ಲಸ್ 4. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಅದು ಕೊಟ್ಟಂತ ಅವ್ರೇನ್ ಕೊಟ್ಟಾರ, ಪಿ ಕ್ಯೂ ಆರ್ ಎಸ್ ಟಿ ಅನ್ನೋದು ಇವ ಕ್ರಮವಾಗಿನ 5 ಧನ ಬೆಸ ಪೂರ್ಣಾಂಕಗಳದ, ಅವುಗಳ ಸರಾಸರಿ ಕಂಡುಹಿಡಿಯಕ್ಕೆ ಹೇಳಿದ್ರ ಇವ್ ಅದಕ್ಕೆ ಸಂಬಂಧಪಟ್ಟಂಗ ಬೆಸ್ ಸಂಖ್ಯೆ ಬರ್ಕೊಂಡು ಅದ್ರ ಇದನ್ನ ಮಾಡ್ಕೊಂತ ಹೋದ ಅಂದ್ರೆ ನಮ್ಗೆ ಏನಾಕತಿ ಗೊತ್ತಾಕತಿ, ಇದು ಸರಾಸರಿ ಕಂಡುಹಿಡಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ ನೋಡ್ರಿ, 8ನೇ ಪ್ರಶ್ನೆ. 12 8 10 5 13 18 ಈ ಅಂಕಿಗಳ ಮಧ್ಯಾಂಕವು ಎಷ್ಟು? ಇದು 2022ರ ಟಿಟಿಲಿ ಕೇಳಿದಂತ ಪ್ರಶ್ನೆ ಆಗೈತೆ ನೋಡ್ರಿ. ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 11, ಆಪ್ಷನ್ ಡಿ 18. ಹಾಗಾದ್ರೆ ಈ ಸಂಖ್ಯೆಗಳನ್ನ ನಮ್ಗೆ ಮಧ್ಯಾಂಕ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಕೊಟ್ಟಂತ ಸಂಖ್ಯೆಗಳನ್ನ ಏರಿಕೆ ಕ್ರಮದಾಗ ಬರೀಬೇಕು. ಹೌದಾ? ಸಂಖ್ಯೆಗಳನ್ನ ಏರಿಕೆ ಕ್ರಮ ನೋಡ್ರಿ. ಫಸ್ಟ್ ಸಂಖ್ಯೆ 5, ನೆಕ್ಸ್ಟ್ 8, ನೆಕ್ಸ್ಟ್ 10, 12, 13, 18. ಒಟ್ಟು 2 ಸಂಖ್ಯೆ ನೋಡ್ರಿ, 1 2 3 4 5 6 6 ಸಂಖ್ಯೆ ಅದಾವ. 6 ಸಂಖ್ಯೆ ಅದಾವ. ಹಾಗಾದ್ರೆ ಇಲ್ಲಿ n ಅನ್ನೋದು ಎಷ್ಟು ಆತಿವ, n = 6 ಆತ. ಮಧ್ಯಾಂಕ
ಸಮಸಂಖ್ಯೆ ಬಂದೈತಿ ಈಗ ಸಾರಿ ಮಧ್ಯಾಂಕ ಅಲ್ಲದ ಎನ್ ಅನ್ನೋದು ಸಮಸಂಖ್ಯೆ ಬಂದೈತಿ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೋದು ನಾವು ಕ್ಯಾನ್ಸಲೇಷನ್ ಮೆಥಡ್ದಾಗ ಮಾಡ್ಕೋತ ಹೋಗ್ಬೋದು. ಹಿಂಗ್ ಮಾಡ್ಕೊಂತ ಇಲ್ಲ ನಾವು n/2 ಮತ್ತ n/2 + 1 ಅದು ತರ ಮಾಡ್ಬೋದು. ಡೈರೆಕ್ಟ್ ಕ್ಯಾನ್ಸಲ್ ಮಾಡೋದಂದ್ರೆ ಈಸಿ ಆಗ್ತದೆ ನಮ್ಗೆ. ಇದು ಹೋಯ್ತು ಇದು ಹೋಯ್ತು, ಈ ಸೈಡ್ ಹೋಯ್ತು ಈ ಸೈಡ್. ಹಾಗಾದ್ರೆ 2 ಸಂಖ್ಯೆ ಉಳಿದು ನಮ್ಗೆ ಇವ್ 2 ಸಂಖ್ಯೆ ಉಳಿದು. ಇವ್ 2 ಸಂಖ್ಯೆದಾಗ ಅದ್ರ ಮಧ್ಯಾಂಕ ಐತೆ. ಹಾಗಾದ್ರೆ ಆ 2 ಸಂಖ್ಯೆಗಳನ್ನ ಏನ್ ಮಾಡಿ ನೀವು ಕೂಡಿಸ್ಕೊಳ್ಳೋಣ. 10 + 12 ಡಿವೈಡೆಡ್ ಬೈ 2. 2 ಯಾಕೆ ಬರ್ದಂದ್ರೆ ಆ 2 ಸಂಖ್ಯೆಗಳನ್ನ ಕೂಡಿಸ್ತಾ ನಮ್ಗೆ ವ್ಯಾಲ್ಯೂ ಸಿಗ್ತದೆ. ಈಗ ನೋಡ್ರಿ ಇದು 10 + 20 ಅಂದ್ರೆ 10 + 12 ಅಂದ್ರೆ 22 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಒಂದ್ಲೆ 2 2 ಒಂದ್ಲೆ 2. ಹಾಗಾದ್ರೆ ಇದು ನಮಗೆ ಈಗ ಮಧ್ಯಾಂಕ ಬೇಕಾಗಿತ್ತಲ್ಲ, ಮಧ್ಯಾಂಕ ಈಕ್ವಲ್ ಟು ಹಾಗಾದ್ರೆ ಮಧ್ಯಾಂಕ ಎಷ್ಟು ಬರ್ತೈತಲ್ಲ 11 ಬತ್ ನೋಡ್ರಿ. ಮಧ್ಯಾಂಕ ಕಂಡು ಹೇಳಿದ್ರು ಮಧ್ಯಾಂಕ ಎಷ್ಟು ಬತ್ತಂದ್ರ 11 ಬತ್. ಆಪ್ಷನ್ದಾಗ 11 ಐತಿ ನೋಡ್ರಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ 11 ಐತಿ ನೋಡ್ರಿ. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. 8ನೇ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ನೋಡ್ರಿ. 2x + 3 16 20 23 3x ಮತ್ತು 21 ಸಂಖ್ಯೆಗಳ ಸರಾಸರಿ ಎಷ್ಟೈತಿ 18 ಐತಿ. ಇವುಗಳ ಮಧ್ಯಾಂಕವು ಮಧ್ಯಾಂಕ ಕಂಡುಹಿಡಿಯಕ್ಕೆ ಕೇಳ್ಯಾರ. ಹಾಗಾದ್ರೆ ಇದು ಯಾವಾಗ ಕೇಳ್ಯಾರ ಅಂದ್ರೆ 2023 1ನೇ ಪೇಪರ್ ಕೇಳ್ಯಾರ ನೋಡಿದ್ರಿ. ಪೇಪರ್ 1ದಾಗ ಕೇಳ್ಯಾರ ಇದು. ಹಾಗಾದ್ರೆ ಇಲ್ಲಿ ಪ್ರಶ್ನೆಯನ್ನ ಏನೇನ್ ಕೊಟ್ಟ ನೋಡ್ರಿ. ಒಂದು ಕೊಟ್ಟಂತ ಫಸ್ಟ್ ಬರ್ಕೊಳ್ಳೋಣ. ಆಪ್ಷನ್ ನೋಡಿ ಫಸ್ಟ್ a = 5, b = 21.5, c = 18, ಆಪ್ಷನ್ d = 20. ಕೊಟ್ಟಂತ ಸಂಖ್ಯೆನ ಇನ್ನೊಂದ್ಸಲ ಬರ್ಕೊಂಡು ಇಲ್ಲಿ 2x + 3 ಹೌದಾ, ನೆಕ್ಸ್ಟ್ 16, ನೆಕ್ಸ್ಟ್ 20, 23, 3x, ನೆಕ್ಸ್ಟ್ 21. ಹಾಗಾದ್ರೆ ಇಲ್ಲಿ ಇವಕ್ಕೇನ್ ಮಾಡೋಣ ಅಂದ್ರೆ ಫಸ್ಟ್ ನಮಗೇನ್ ಬೇಕಾಯ್ತು ಇಲ್ಲಿ ಇದ್ರ ಸರಾಸರಿ 18 ಕೊಟ್ಟಾರ. ಇವಾಗ ಮಧ್ಯಾಂಕ ಸರಾಸರಿ 18 ಕೊಟ್ಟಾರ. ಬಟ್ ಇಲ್ಲ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಎಕ್ಸ್ ವ್ಯಾಲ್ಯೂ ಫಸ್ಟ್ ಕಂಡಿಡ್ಬೇಕು, ಆಮೇಲೆ ಮಧ್ಯಾಂಕ ಕಂಡಿಡ್ಬೇಕಿತ್ತು. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಕಂಡಿಡಕ್ ನಾವೇನ್ ಮಾಡ್ತೀವಿ, ಸರಾಸರಿ ಫಾರ್ಮುಲಾ ಸೇಮ್. ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಹಾಗಾದ್ರೆ ಸರಾಸರಿ ಎಷ್ಟೈತೆ ಅಂತ ಹೇಳ್ಯಾರ ಈಗ? ಸರಾಸರಿ 18 ಐತೆ ಅಂತ ಹೇಳ್ಯಾರ. 18. ನೆಕ್ಸ್ಟ್ ಸಿಗ್ಮಾ ಎಫ್ ಆಫ್ ಎಕ್ಸ್ ಅಂದ್ರೆ ಇವಿಷ್ಟು ಸಂಖ್ಯೆ ಕೂಡಿಸ್ಬೇಕು ಈಗ. ಹೌದಾ, 2x + 3 + 16 + 20 + 23 + 3 × x + 21 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದ ನೋಡ್ರಿ. ಬಟ್ 1 2 3 4 5 6 ಸಂಖ್ಯೆ ಅದಾವ. ಹಾಗಾದ್ರೆ ಇನ್ನು ಕೂಡಿಸ್ಬೇಕು ಇವ ನಾವು. ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಏನಿರಕ್ಕೆ 1 ಇರ್ತೈತಿ. ಹಾಗಾದ್ರೆ ಈಗ 18 ಆರ್ಲೆ 18 × 6 8 ಆರ್ಲೆ 48, 6 × 6 10 ಅಂದ್ರೆ 108 ಬತ್ತ. 108 18 ಆರ್ಲೆ 108 ಆಯ್ತು. ನೆಕ್ಸ್ಟ್ ಈ ಸಂಖ್ಯೆನ ಕೂಡಿಸ್ರಿ. ಇವಾಗ 2x ಐತಿ, ಇಲ್ಲಿ 3x ಐತಿ ಅಂದ್ರೆ 5x ಆಯ್ತು. ಹೌದಾ, 5x ಬರ್ಕೋಬೋದಾ. ನೆಕ್ಸ್ಟ್ ಹಾಗಾದ್ರೆ ಈ ಉಳಿದ ಸಂಖ್ಯೆಗಳನ್ನ ಕೂಡಿಸ್ರಿ. ಇವಾಗ 5x + 3 + 16 ಅಂದ್ರೆ 19 ಆಯ್ತು. 19 ನೆಕ್ಸ್ಟ್ 19ದಾಗ 20 ಕೂಡಿಸೋದು ಮಾತಿನ 19 ಸಾರಿ 19 20 30 39 ಆಯ್ತು. 39ದಾಗ 3 ಕೂಡಿಸ್ರ 39ದಾಗ 3 ಕೂಡಿಸ್ರ 39. ನೆಕ್ಸ್ಟ್ 49 59 59 ನೆಕ್ಸ್ಟ್ ಇದು 3 ಕೂಡಿಸ್ರ 62 ಆಯ್ತು. 62ರಾಗ ಇದೊಂದು ಕೂಡಿಸ್ರ 63 63ರಾಗ 20 ಕೂಡಿಸ್ರ 83 ಆಯ್ತು. 83 ಡಿವೈಡ್ ಆಯ್ತಾ. ಹಾಗಾದ್ರೆ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಬೇಕು. ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಫಸ್ಟ್ ಈ 108ದಾಗ ಈ 83 ಪ್ಲಸ್ ಇದ್ದಿದೆ ಈಕ್ವಲ್ಸ್ ಈ ಕಡೆ ಬಂದಾಗ ಏನಾಗ್ತೈತಿ, ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಆಕೈತಿ. ಹಾಗಾಗಿ 108ರಾಗ 83 ಮೈನಸ್ ಮಾಡಿದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಏನು ಸಿಗ್ತೈತಿ ನೋಡೋಣ. ಇವಾಗ 5x. ಹೌದಾ, ಹಾಗಾದ್ರೆ ಈಗ 108ರಾಗ 83 ಕಳೀರಿ. ಎಷ್ಟು ಬತ್ತು ನೋಡ್ರಿ, 108 83. 8ರಾಗ 3 ಕಳೆದ್ರೆ 5, 10ರಾಗ 8 ಕಳೆದ್ರೆ 2 0. ಹಾಗಾದ್ರೆ ಇಲ್ಲಿ ನೋಡೋಣ 25 ಬಂತು. ಇವಾಗ 25 = 5x ಬತ್ತ. ನಮ್ಗೆ ಏನ್ ಬೇಕೈತಿ, ಎಕ್ಸ್ ವ್ಯಾಲ್ಯೂ ಬೇಕೈತಿ. ಹಾಗಾಗಿ ಎಕ್ಸ್ ಅಲ್ಲೇ ಇಡೋಣ. ಈ 25 ಡಿವೈಡೆಡ್ ಬೈ 5 ಮಾಡೋಣ. ಈಕ್ವಲ್ಸ್ ಅಂದ್ರೆ ಲೆಫ್ಟ್ ಸೈಡ್ ಬಂದಾಗ ಡಿವೈಡೆಡ್ ಬೈ ಆಕೈತಿ. ಹೌದಾ, 5 ಒಂದ್ಲೆ 5 5ಲೆ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬತ್ತು ಇವಾಗ, x = 3 ಬತ್ ಸಾರಿ x = ಎಷ್ಟು ಬತ್ತ 5 ಬತ್ ನೋಡ್ರಿ. 25 x = 5 ಬತ್ತ. ಹೌದಾ, ಹಾಗಾದ್ರೆ ಇಲ್ಲಿ ನೋಡಿ ಈಗ ಎಕ್ಸ್ ವ್ಯಾಲ್ಯೂ 5 ಬತ್ತ. ಈ ಎಕ್ಸ್ ವ್ಯಾಲ್ಯೂ ಈಗ ಕೊಟ್ಟಂತ ವ್ಯಾಲ್ಯೂದಾಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲೇ ಮಾಡ್ತೇನೆ ನೋಡ್ರಿ. 2x + 3 ಇತ್ಲ, ಇಲ್ಲಿ ಒಂದ್ಸಲ ಬರ್ಕೊಂಡ್ ಬಿಡೋಣ. 2x + 3 16 ನೆಕ್ಸ್ಟ್ 20 23 20 23 3x 21 ಐತಿ. ಇದಾಗ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 2 × 5 10 10 + 3 13 ನೆಕ್ಸ್ಟ್ 16 20
23, 3 into 5 15, ನೆಕ್ಸ್ಟ್ 21. ಅಂದ್ರೆ ಇಲ್ಲಿ ಏನು ಮಾಡಿದೆ, ಎಕ್ಸ್ ವ್ಯಾಲ್ಯೂ ಏನು ಮಾಡಿದೆ, ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ, ಹಾಗಾಗಿ ಡೈರೆಕ್ಟ್ ಬರ್ದೆ ನಾನು. ಈಗ ಕೊಟ್ಟಂತ ಸಂಖ್ಯೆನ ಏರಿಕೆ ಕ್ರಮದಾಗ ಬರ್ಕೊಂಡು ಇಲ್ಲಿ, ಹೌದಾ. ಏರಿಕೆ ಕ್ರಮದಾಗ ಬರ್ದಾಗ ಏನಾಗ್ತೈತಿ ನೋಡ್ರಿ, ಫಸ್ಟ್ ಯಾವ್ದು ಬರ್ತೈತಿ, 13 ಬರ್ತೈತಿ, 13 15 ಬರ್ತೈತಿ, ನೆಕ್ಸ್ಟ್ 16, ನೆಕ್ಸ್ಟ್ 20, 21 23 ಆಯ್ತು. ಈಗ ನಮಗೆ ಏನು ಬೇಕು, ಮಧ್ಯಾಂಕ ಬೇಕು. ಇದಕ್ಕೆ ಮಧ್ಯಾಂಕ ಕಂಡುಹಿಡಿಯಕ ಮಧ್ಯಾಂಕ ಈಕ್ವಲ್ ಟು, ಇಲ್ಲಿ ಕ್ಯಾನ್ಸಲ್ ಮಾಡ್ಕೋತವ್ರು, ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಅಂದ್ರೆ ಇವೆರಡು ಸಂಖ್ಯೆ ನೋಡು ನಾವು ಮಧ್ಯಾಂಕ ಐತೆ ಅಂತ ಗೊತ್ತದ. ಹಾಗಾದ್ರೆ 16 + 20 ಡಿವೈಡೆಡ್ ಬೈ 2, 16 20 × 20 36 ಡಿವೈಡೆಡ್ ಬೈ 2, 2 ಒಂದ್ಲೆ 2 ಒಂದ್ಲೆ 2, 1 ಉಳಿತು 16 ಆಯ್ತು, 2 ಎಂಟ್ಲೆ 16. ಹಾಗಾದ್ರೆ ಮಧ್ಯಾಂಕ ಎಷ್ಟು ಬರ್ತದೆ ನಮ್ದು ಇಲ್ಲಿ, ಮಧ್ಯಾಂಕ ಈಕ್ವಲ್ ಟು 18 ಬತ್ ನೋಡ್ರಿ, ಮಧ್ಯಾಂಕ ಈಕ್ವಲ್ ಟು 18. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದು 2023 ಪೇಪರ್ 1ದಾಗ ಕೇಳಿದಂತ ಪ್ರಶ್ನೆ. ಮುಂದಿನ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು, ಇಲ್ಲಿ ಏನ್ ಮಾಡ, ಫಸ್ಟ್ ಎಕ್ಸ್ ಸರಾಸರಿ ಕೊಟ್ಟಿರ್ತಾರ, ಎಕ್ಸ್ ಕಂಡಿಡ್ಬೇಕು. ಎಕ್ಸ್ ಕಂಡಿಡಿದ ನಂತರ ಅಲ್ಲಿ ಮಧ್ಯಾಂಕದ ವ್ಯಾಲ್ಯೂ ಕಂಡಿಡ್ಬೇಕಾಗ್ತೈತಿ, ಹೌದಾ. ಇಲ್ಲಿ ಕೊನೆಯ ಪ್ರಶ್ನೆ ನೋಡಿದ್ದು. 10ನೇ ಪ್ರಶ್ನೆ, 16 ದತ್ತಾಂಶಗಳ ಸರಾಸರಿ 340 ಆಗಿದೆ. ಒಂದು ದತ್ತಾಂಶವನ್ನು ಅವುಗಳಿಂದ ಹೊರತೆಗೆದು ಉಳಿದ ದತ್ತಾಂಶಗಳ ಸರಾಸರಿ 335 ಆಗಿದೆ. ಆದರೆ ಹೊರತೆಗೆದ ದತ್ತಾಂಶವನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಆಪ್ಷನ್ ಎ 410, ಆಪ್ಷನ್ ಬಿ 415, ಆಪ್ಷನ್ ಸಿ 380, ಆಪ್ಷನ್ ಡಿ 375. ಇದು 2023 ಪೇಪರ್ 2ದಾಗ ಕೇಳಿದಂತ ಪ್ರಶ್ನೆ ನೋಡ್ರಿ, ಹೌದಾ. ಹಾಗಾದ್ರೆ ಇಲ್ಲಿ ನೋಡ್ರಿ, 16 ದತ್ತಾಂಶಗಳ ಸರಾಸರಿ, ಫಸ್ಟ್ ಕೊಟ್ಟಂತ ಡಾಟಾನ ಫಸ್ಟ್ ಬರ್ಕೊಂಡು 16 ದತ್ತಾಂಶಗಳ ಸರಾಸರಿ ಎಷ್ಟೈತೆ ಅಂತ ಹೇಳಿದಾರಂದ್ರ, 16 ದತ್ತಾಂಶಗಳ ಸರಾಸರಿ 340 ಐತಿ, ಹೌದಾ. ಹಾಗಾದ್ರೆ ಈಗ 16 ದತ್ತಾಂಶಗಳ ಸರಾಸರಿ 345 ಅಂದ್ರೆ 16 ದತ್ತಾಂಶಗಳ ಮೊತ್ತ ಕಂಡುಹಿಡಿಬೇಕು. ಈಗ ನಾವು ಈ ಟೈಪ್ ಲೆಕ್ಕ ಆಲ್ರೆಡಿ ನಿನ್ನೆ ವಿಡಿಯೋದಾಗ ಮಾಡಿದೆ ನಾನು. ಅಂದ್ರೆ 16 × 340 ಮಾಡ್ಬೇಕು. ಇಲ್ಲಿ ನಾವೀಗ ಮಾಡ್ರೆ ಎಷ್ಟು ಬರ್ತೈತೆ ನೋಡ್ರಿ, ಇಲ್ಲಿ 16 340 × 16, 16 0 0, 16 4 64, 16 3 48, 50, 16 3 48 ಅಂದ್ರೆ 54 ಬತ್ತ, 5440 ಬತ್ ನೋಡ್ರಿ. ಅಂದ್ರ ಇದು 16 ದತ್ತಾಂಶಗಳ ಮೊತ್ತ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇದ್ರಾಗ ಏನ್ ಮಾಡಿದ್ರೆ ಒಂದು ದತ್ತಾಂಶನು ಅವುಗಳಿಂದ ಹೊರ ತೆಗದಾರ, ಅಂದ್ರೆ 16 ಒಂದ್ ಕಡೆ 15 ಬತ್ತ. ಈಗ 15 ದತ್ತಾಂಶಗಳ ಸರಾಸರಿ ಎಷ್ಟಂತ ನೋಡ್ರಿ, 15 ದತ್ತಾಂಶಗಳ ಸರಾಸರಿ ಎಷ್ಟೈತೆ ಅಂತ ಕೊಟ್ಟಾರ ಅವ್ರೀಗ. ಅಂದ್ರೆ ಅದ್ರಾಗಿಂದ ಒಂದು ದತ್ತಾಂಶ ತೆಗ್ರೆ 15 ಆತ್ಲಾ, 16 ಒಂದ್ ಕಡೆ 15, ಹಾಗಾದ್ರೆ ಎಷ್ಟೈತಿ ಅಂದ್ರೆ 335 ಐತಿ, ಹೌದಾ. 335 ಐತಿ. ಹಾಗಾದ್ರೆ 15 ದತ್ತಾಂಶ ಮೊತ್ತ ಕಂಡಿಡ್ಬೇಕು. ಈಗ ಮತ್ತೆ ನಾವಾಗೇನು 15 ದತ್ತಾಂಶಗಳ ಮೊತ್ತ ಎಷ್ಟೈತಿ, ಎಷ್ಟು ಬರ್ತೈತಿ ನೋಡಿ. ಈಗ 15 × 335 ಮಾಡ್ಬೇಕು, 335 × 15, ಹೌದಾ. ಈಗ ನೋಡ್ರಿ 15 5 75, 75, 15 3 45, 45ರಾಗ 7 ಕೋಶ 52, ನೆಕ್ಸ್ಟ್ 15 3 45, 45ರಾಗ 5 ಕೋಶ 50, ಅಂದ್ರೆ 50 ನೋಡ್ರಿ. ಅಂದ್ರೆ ಎಷ್ಟು ಬರ್ತಂದ್ರೆ 5025 ಬತ್ ನೋಡ್ರಿ, 5025. ಇದು 15 ದತ್ತಾಂಶಗಳ ಮೊತ್ತ, ಹೌದಾ. 5025. ಈಗ ಏನ್ ಮಾಡ್ಬೇಕಂದ್ರೆ ನಮಗ ಹೊರ ತೆಗೆದ ದತ್ತಾಂಶನ ಕಂಡಿಡ್ಬೇಕು. ಹಾಗಾದ್ರೆ ಈಗ 16 ದತ್ತಾಂಶಗಳ ಮೊತ್ತದಾಗ 15 ದತ್ತಾಂಶಗಳ ಮೊತ್ತ ಕಳೆದ್ರೆ ನಮಗ ಹೊರ ಹೋಗಿದ ಸಂಖ್ಯೆ ಯಾವ್ದಂತ ಇದನ್ನ ನಮಗ ಗೊತ್ತಾಗ್ತೈತಿ. ಒಂದು ನಿಮಿಷ. ಈಗ ಹೊರತೆಗೆದ ದತ್ತಾಂಶ ಕಂಡುಹಿಡಿಬೇಕಂದ್ರ ಈಗ 16 ದತ್ತಾಂಶದಾಗ ಮೊತ್ತದಾಗ 15 ದತ್ತಾಂಶ ಮೊತ್ತ ಕಳಿಬೇಕು. 16 ದತ್ತಾಂಶ ಮೊತ್ತ ಎಷ್ಟೈತಿ, 5440. ಸೇಮ್ ಟೈಪ್ ಲೆಕ್ಕ ಹಿಂದಿನ ವಿಡಿಯೋದಾಗ ಮಾಡಿದೆ ನಾನು. ಇದ್ರಾಗ 5025, ಹೌದಾ. ಇದ್ರಾಗ ಏನ್ ಕಳೀರಿ ಇವಾಗ ನೋಡ್ರಿ, 10ರಾಗ 5 ಕಳೆದ್ರ 5 ಒಂದ್ ಕೈಲ, ನೆಕ್ಸ್ಟ್ 4ರಾಗ 2 ಕಳೆದ್ರ ಇದೊಂದು 1, 4ರಾಗ ಅದು 2, ಇದೊಂದು ಕಡೆ 3, 4ರಾಗ 3 ಕಳೆದ್ರ 1, ನೆಕ್ಸ್ಟ್ 4ರಾಗ 0 ಕಳೆದ್ರ 4, 5ರಾಗ 0. ಹಾಗಾದ್ರೆ 415 ಅನ್ನೋದ ಹೊರ ತೆಗೆದ ದತ್ತಾಂಶ. 415 ಇಲ್ಲಿ ಬೇಕಾದ್ರೆ ಸೆಲೆಕ್ಟ್ ಮಾಡಿ ನೋಡ್ಕೋಬಹುದು ನೀವು. ಹೊರ ತೆಗೆದ ದತ್ತಾಂಶ ಎಷ್ಟಂದ್ರ 415, ಹೌದಾ. ಹಾಗಾದ್ರೆ ಇದೆಲ್ಲರಿಗೂ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹೊರ ತೆಗೆದ ದತ್ತಾಂಶ ಎಷ್ಟಂದ್ರ 415. ಆಪ್ಷನ್ ಐತಿಲ್ ನೋಡ್ರಿ ಇದು.
ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಹೊರತೆಗೆದ ದತ್ತಾಂಶ ಎಷ್ಟೊತ್ತು 4 ಅಂದ್ರೆ 16 ದತ್ತಾಂಶದ ಮೊತ್ತದಾಗ 15 ದತ್ತಾಂಶ ಮೊತ್ತ ಕಳೆದ್ರೆ ನಮ್ಗೆ ಆಗಿನ ಹೊರಗೆ ಹೋಗಿದ್ರೆ ಅದ್ರ ದತ್ತಾಂಶ ಸಿಗ್ತೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಐತೆ ನೋಡ್ರಿ. 11ನೇ ಪ್ರಶ್ನೆ. 8, 10, 12, x 16 ಇವುಗಳ ಸರಾಸರಿ 20. ಸಾರಿ, ಆದ್ರೆ x ನ ಬೆಲೆ ಕಂಡುಹಿಡಿಯಿರಿ. ಆಪ್ಷನ್ ಎ 46, ಆಪ್ಷನ್ ಬಿ 38, ಆಪ್ಷನ್ ಸಿ 54, ಆಪ್ಷನ್ ಡಿ 65. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ನಾನು 10 ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ. ಈ ಟೈಪ್ ಲೆಕ್ಕ ಆಲ್ರೆಡಿ 2 ರಿಂದ 3 ಲೆಕ್ಕ ನಾನು ಬಿಡಿಸಿದ್ದೀನಿ ಇವತ್ತಿನ ವಿಡಿಯೋದಾಗ. ಹಾಗಾದ್ರೆ ಈ 11ನೇ ಪ್ರಶ್ನೆಗೆ ಉತ್ತರವನ್ನು ನೀವು ಏನ್ ಮಾಡ್ರಿ, ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ ಅಂತ ಹೇಳ್ತೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ. ಸಾಧ್ಯ ಆದಷ್ಟು ಯಾರೆಲ್ಲ TET GPT HS ಆಗಿ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.